ವೀಕ್ಷಕರೇ, ನಾನಿವತ್ತು ಮಲೆನಾಡಿನ ಹೆಬ್ಬಾಗಿಲಾಗಿರುವಂತಹ ಶಿವಮೊಗ್ಗದಲ್ಲಿದ್ದೀನಿ. ಶಿವಮೊಗ್ಗದ ಇವತ್ತಿನ ಕಾರ್ಯಕ್ರಮನ ನಾನು ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿತ್ತು. ಪರಿಸರವನ್ನ ಗೌರವಿಸೋದು, ಪರಿಸರವನ್ನ ಪ್ರೀತಿಸೋದು ಹೇಗೆ ಅಂತ ಕಲಿಸಿಕೊಟ್ಟಿರುವಂತಹ ಶಿವಮೊಗ್ಗದ ಅತ್ಯಂತ ಜನಪ್ರಿಯ ಪ್ರವಾಸಿ ತಾಣಗಳಲ್ಲಿ ಒಂದಾಗಿರುವಂತಹ ಸಕ್ರೆಬೈಲ್ ಅಂದ್ರೆ ಆನೆ ಶಿಬಿರ ನೆನಪಾಗುತ್ತೆ ನಿಮಗೆ. ಸೊ ಇಲ್ಲಿನ ಸುಂದರ ಪರಿಸರದ ಜೊತೆಗೆ ಇವತ್ತಿನ ಕಾರ್ಯಕ್ರಮದ ಒಂದಷ್ಟು ಮಾಹಿತಿಯನ್ನು ನಿಮಗೆ ಕೊಡ್ತಾ ಹೋಗ್ತೀನಿ ನಾನು. ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಅಂದ ಕೂಡಲೇ ನಮಗೆ ಬಿಜೆಪಿಯ ಭದ್ರಕೋಟೆ ಅನ್ನೋದು ನೆನಪಾಗ್ಬಿಡುತ್ತೆ. ಇಲ್ಲಿ ನಾವು ಈ ಅವಿಭಜಿತ ಶಿವಮೊಗ್ಗ ನಗರದಲ್ಲಿ ಆಲ್ಮೋಸ್ಟ್ 4 ಜನ ಸಿಎಂಗಳನ್ನ ಕೊಟ್ಟಿರುವಂತಹ ಜಿಲ್ಲೆ ಅನ್ನೋದನ್ನ ಕೂಡ ನಾವೀಗ ನೆನಪು ಮಾಡ್ಕೊಳ್ಬೇಕಾಗತ್ತೆ. ಇಂತಹ ಶಿವಮೊಗ್ಗದಲ್ಲಿ ಇವತ್ತು ಯಾರನ್ನ ಗೆಲ್ಲಿಸೋದಕ್ಕೆ ಹೊರಟಿದ್ದಾರೆ ಇಲ್ಲಿನ ಜನ ಅನ್ನೋದನ್ನ ನೋಡ್ತಾ ಹೋಗೋಣ. ಒಂದ್ ಕಡೆ ಅಖಾಡದಲ್ಲಿ BS ಯಡಿಯೂರಪ್ಪ ಅವರ ಪುತ್ರ BY ರಾಘವೇಂದ್ರ ಇದ್ರೆ, ಇನ್ನೊಂದು ಕಡೆ ಅಖಾಡದಲ್ಲಿ ಬಂಗಾರಪ್ಪ ಅವರ ಪುತ್ರಿ ಗೀತಾ ಶಿವರಾಜ್ ಕುಮಾರ್ ಇದ್ದಾರೆ. ಹಾಗೂ ಬಿಜೆಪಿಯಿಂದ ಬಂಡಾಯದ ಬಾವುಟ ಹಾರಿಸ್ತಾ ಇರುವಂತಹ KS ಈಶ್ವರಪ್ಪ ಅವರು ಕೂಡ ಕಣದಲ್ಲಿದ್ದಾರೆ. ಹಾಗಾದ್ರೆ ಜನ ಯಾರ ಪರವಾಗಿ ನಿಂತಿದ್ದಾರೆ, ಯಾರಿಗೆ ಜೈ ಅನ್ನೋದಕ್ಕೆ ಈಗಿನ ಟ್ರೆಂಡ್ ಹೇಳ್ತಾ ಇದೆ ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಹಳ್ಳಿಯ ಜನರನ್ನ ಕೂಡ ಮಾತಾಡಿಸಿ ಅವರಿಂದ ಅಭಿಪ್ರಾಯ ತಿಳಿಸುವಂತಹ ಕೆಲಸವನ್ನ ಕೂಡ ನಾನು ಮಾಡ್ತೀನಿ. ಸೊ ಈ ಕಾರ್ಯಕ್ರಮನ ಚಾಚು ತಪ್ಪದೆ ಮಿಸ್ ಮಾಡದೆ ನೋಡಿ. ಶಿವಮೊಗ್ಗದ ಹೊಳೆ ಬಸ್ ಸ್ಟಾಪ್ ಹತ್ರ ಇದ್ದೀನಿ. ಬನ್ನಿ ಇಲ್ಲಿ ಕೇಳೋಣ ರಾಜಕಾರಣದ ಬಗ್ಗೆ ಏನ್ ಹೇಳ್ತಾರೆ ಅಂತ. ಈ ಸಲ ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಾ, ಬಿಜೆಪಿನ ಕಾಂಗ್ರೆಸ್? ನಾವು ಬಿಜೆಪಿಗೆ. ಯಾಕೆ? ಯಾಕೆಂದ್ರೆ ಅದೆಲ್ಲ ಒಂಥರ ಎಲ್ಲದಕ್ಕೂ ಎಲ್ಪ್, ರೋಡು ಗೀಡು ಎಲ್ಲ ಚೆನ್ನಾಗಿ ಮಾಡಿಸ್ತಿದ್ದಾರೆ ಮೋದಿಯವರು, ಹಂಗಾಗಿ ಚೆನ್ನಾಗಿ ಮಾಡ್ತಿದ್ದಾರೆ ಅಂತ ಬಿಜೆಪಿಗೆ. ಸರಿ ಆಯ್ತು. ಓಕೆ, ನೀವು ಯಾರನ್ನ ಗೆಲ್ಸ್ಬೇಕಂತ ಇದ್ದೀರಾ? ಯಾಕೆ? ಅವ್ರು ಒಳ್ಳೆ ವ್ಯಕ್ತಿ, ಕೈ ಸಿಗಂತವ್ರು. ಹೌದಾ? ಈಶ್ವರಪ್ಪ ಅವರು ಕೂಡ ಒಳ್ಳೆ ವ್ಯಕ್ತಿ ಅಲ್ವಾ? ಅವಾಗಿಂದ ನಡ್ಕೊಂಡ್ ಬಂದಿರೋದು ಅವರು, ಹಂಗಾಗಿ ನಾವು BY ರಾಘವೇಂದ್ರ ಅವರಿಗೆ. ಕಾಂಗ್ರೆಸ್ಗೆ ಏನಾದ್ರು ಒಂದ್ಸಲ ಅವಕಾಶ ಕೊಡ್ತೀರಾ ಹೆಂಗೆ ಅಂತ? ಗೀತಾ ಶಿವರಾಜ್ ಅವಾಗಿಂದ ನಡ್ಕೊಂಡ್ ಬಂದಿದ್ದೀವಿ. ನಾವು ಚೇಂಜ್ ಮಾಡಲ್ಲ, ಖಡಕ್ ಹೇಳ್ತಾ ಇದ್ದಾರೆ, ನಾವು ಚೇಂಜ್ ಮಾಡಲ್ಲ, ಮುಂಚೆಯಿಂದ ಕೂಡ ಮಾಡಿದೀವಿ ಅಂತ ಹೇಳಿ. ನೀವೇನ್ ಹೇಳ್ತೀರಾ, ಯಾರನ್ನ ಗೆಲ್ಸ್ಬೇಕಂತಿದ್ದೀರಾ, ಬಿಜೆಪಿನ ಕಾಂಗ್ರೆಸ್ನ? ಈ ಸಲ ಬಿಜೆಪಿನ. ಯಾಕೆ? ಕೆಲವು ಕೆಲಸ ಮಾಡಿದ್ದಾರೆ. ಓಕೆ, ನೀವ್ ಯಾರನ್ನ ಗೆಲ್ಸ್ಬೇಕಂತಿದ್ರೆ, ಬಿಜೆಪಿನ ಕಾಂಗ್ರೆಸ್? ನಾವು ಬಿಜೆಪಿ ಗೆಲ್ಸ್ಬೇಕು. ಹೌದಾ? ಮೋದಿ ಅವ್ರಿಗೋಸ್ಕರ. ಇಲ್ಲಿನ ಅಭ್ಯರ್ಥಿ ಇಷ್ಟನಾ ಅಥವಾ ಮೋದಿ ಇಷ್ಟನಾ ಜಾಸ್ತಿ? ಮೋದಿ ಇಷ್ಟನಾ? ಸರಿ ಆಯ್ತು. ನೀವ್ ಯಾರನ್ನ ಗೆಲ್ಸ್ಬೇಕಂತ ಇದ್ದೀರಾ? ಕಾಂಗ್ರೆಸ್. ಯಾಕೆ? ಗ್ಯಾರಂಟಿ ಎಲ್ಲ ಸಿಕ್ತಾ? ಎಲ್ಲ ಸಿಕ್ತಾ? ಅದಕ್ಕೆ ಖುಷಿ ಆಗ್ಬಿಟ್ಟಿದ್ದೀರಾ? ಓಕೆ, ನೀವ್ ಹೇಳಿ ನೀವ್ ಯಾರನ್ನ ಗೆಲ್ಸ್ಬೇಕಂತ ಇದ್ದೀರಾ? ಕಾಂಗ್ರೆಸ್. ಯಾಕೆ? ಅಂದ್ರೆ ಬಡವರಿಗೆಲ್ಲ ಬೆನಿಫಿಟ್ ಕೊಡ್ತಾ ಇದ್ದಾರೆ, ಒಳ್ಳೇದು ಮಾಡ್ತಾ ಇದ್ದಾರೆ. ಅವರು ನಮಗೆ ಏನು ಬೆನಿಫಿಟ್ ಕೊಟ್ಟಾರೆ, ಏನು ತೋರ್ಸಕ್ಕೆ ಹೇಳಿ, ಸುಮ್ಮನೆ ಬಾಯ್ಪಾಠ ಅವ್ರದ್ದು. ಗೆಲ್ಲೋರು ಗೆದ್ದಿದ್ಮೇಲೆ ಏನಿಲ್ಲ. ಸೌಕರ್ಯಗಳಿಗೆ ಎಲ್ಲರಿಗೂ ದೊಡ್ಡವರಿಗೆ ಉದಾರ ಮಾಡ್ತಿದ್ದಾರೆ. ಏನು ಮಾಡಿದ್ದಾರೆ? ಏನು ಮಾಡಿಲ್ಲ. ಕಾಂಗ್ರೆಸ್ ಆದ್ರೂ ಎಲ್ಲದೂ ಮಾಡಿದ್ದಾರೆ, ಎಲ್ಲ ಬಡವರ ಬಗ್ಗೆಲ್ಲ ಮಾಡ್ತಾ ಇದ್ದಾರೆ. ಏನು ಮಾಡಿದ್ರು ಮೋದಿ? ಏನು ಮಾಡಿಲ್ಲ. ಏನು ಮಾಡಿಲ್ಲ. ಇಲ್ಲಿ ಕಾಂಗ್ರೆಸ್ ಬರೋದಂದ್ರೆ ಶಿವಮೊಗ್ಗದಲ್ಲಿ ಕಾಂಗ್ರೆಸ್ ಬರೋದು. ಹೌದಾ? ಸರಿ. ಓಕೆ, ನೀವ್ ಹೇಳಿ ಯಾರನ್ನ ಗೆಲ್ಸ್ಬೇಕಂತ ಇದ್ದೀರಾ? ಬಿಜೆಪಿ ಮೇಡಮ್. ಯಾಕೆ ಅಂದ್ರೆ ಇಲ್ಲಿಗಿಂತ ಮೇನ್ ನಮ್ಮ ಗೆಡ್ಡ ಅಂದ್ರೆ ಪ್ರಧಾನಿ ಮಂತ್ರಿ ಇರೋದು. ಮೇನ್ ಅವ್ನ್ ಗೆದ್ದ ಅಂದ್ರೆ ಇಡೀ ಕರ್ನಾಟಕ ಸರ್ಕಾರದಿಂದ ಹಿಡಿದು ಎಲ್ಲ ಸರ್ಕಾರವರೆಗೂ ಮೇನ್ ಅವ್ನ್ ಗೆದ್ರೆ ಎಲ್ಲ ಕಡೆನೂ ಫುಲ್ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಕಾಂಗ್ರೆಸ್ ಇಲ್ಲಿ ಕರ್ನಾಟಕ ಬಿಟ್ರೆ ಬೇರೆ ಕಡೆ ಎಲ್ಲೂ ಇಲ್ಲ. ಓಕೆ, ನಿಮ್ದು ಬಿಜೆಪಿನ ಕಾಂಗ್ರೆಸ್? ಕಾಂಗ್ರೆಸ್ ಮೇಡಮ್. ಯಾಕೆ ಕಾಂಗ್ರೆಸ್? ಕಾಂಗ್ರೆಸ್ ಅಂದ್ರೆ ಎಲ್ಲದೂ ಉತ್ಪಾದನೆ ಐತೆ ಮೇಡಮ್, ಹಂಗಾಗಿ. ಈ ಸಲ ಇಲ್ಲಿ ಯಾರು ಗೆಲ್ತಾರೆ ಅನ್ಸುತ್ತೆ ನಿಮ್ಗೆ? ಮೇಡಮ್ ಈ ಸಲ ಅದೇ ಕಾಂಗ್ರೆಸ್ 2 ವಿಕಲ್ ಐತೆ ಮೇಡಮ್. ಅಲ್ಲಿ 2 ವಿಕಲ್ ಐತಿ. ಇಲ್ಲಿ ಕಾಂಗ್ರೆಸ್ ಸ್ವಲ್ಪ ಜಾಸ್ತಿನೇ ಐತಿ, ನೋಡ್ಬೇಕು. ಹೌದಾ? ನೀವ್ ಹೇಳಿ ಯಾರನ್ನ ಗೆಲ್ಸ್ಬೇಕಂತ ಇದ್ದೀರಾ? ಕಾಂಗ್ರೆಸ್. ಯಾಕೆ? ಹೆಣ್ಮಕ್ಳಿಗೆಲ್ಲ ಇದು ಮಾಡಿ ಸಪೋರ್ಟ್ ಮಾಡಿದಾರೆ. ಆದ್ರೆ ಹೆಣ್ಮಕ್ಳಿಗೆ ಗೆಲ್ಸ್ಬೇಕು, ನೀವ್ ಯಾಕೆ ಗೆಲ್ಸ್ತೀರಾ? ನಾವೆಲ್ಲ ಸರ್ಕಾರ ಪಾಪ ಅವರಿಗೆ ಸೌಲಭ್ಯ ಮಾಡಿ 2000 ದುಡ್ಡು. ನೋಡಿ ಇವ್ರನ್ನ ನೋಡ್ಕೊಳ್ಳಿ, ಹೆಣ್ಮಕ್ಳಿಗೆ ಚೆನ್ನಾಗಿ ಒಳ್ಳೆ ಅಭಿವೃದ್ಧಿ ಮಾಡಿದ್ದಾರೆ ಅಂತ ಇವ್ರಿಗೆ ಖುಷಿ ಆಗ್ಬಿಟ್ಟು ಗೆಲ್ಲಿಸ್ತಾರಂತೆ. ದುಡ್ಡು, ಅಕ್ಕಿ ದುಡ್ಡು ಎಲ್ಲ ಸಿಗ್ತಾ ಇದೆ. ಸೊ ಅದೇ ತರ ದೇಶದಲ್ಲೂ ಕೂಡ ಮಾಡ್ಬೇಕು ಅಂತ ಓಕೆ, ಕಾಂಗ್ರೆಸ್. ಸರಿ ಆಯ್ತು. ಹಂಗಾರೆ ಮುಂದೆ ನೋಡೋಣ, ಯಾರನ್ನ ಗೆಲ್ಸ್ಬೇಕಂತಿದ್ದೀರಾ, ಬಿಜೆಪಿನ ಕಾಂಗ್ರೆಸ್? ಬಿಜೆಪಿ. ಯಾದಕ್ಕೆ? BY ರಾಘವೇಂದ್ರ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಇಲ್ಲಿ. BY ರಾಘವೇಂದ್ರ ಇಷ್ಟನಾ ಅಥವಾ ಮೋದಿ ಇಷ್ಟನಾ? ನರೇಂದ್ರ ಮೋದಿ, BY ರಾಘವೇಂದ್ರ ಇಬ್ರು ಇಷ್ಟ, ಅದಕ್ಕೆ ಅವ್ರನ್ನ ಗೆಲ್ಸ್ತೀರಾ? ಕಾಂಗ್ರೆಸ್ ಅವ್ರಿಗೊಂದು ಅವಕಾಶ ಕೊಡ್ಬೋದಿತ್ತೇನೋ? ಕಾಂಗ್ರೆಸ್ ಬೇಡ, ಸೆಂಟ್ರಲ್ ಗೌರ್ಮೆಂಟ್ ಅವರೇ ಇರ್ಬೇಕು. ಹೌದಾ? ಸೆಂಟ್ರಲ್ ಅಲ್ಲಿ ನಂಗೆ ಬಿಜೆಪಿನೇ ಬೇಕು ಅಂತಂದ್ರೆ ನೀವ್ ಹೇಳಿ, ನೀವ್ ಯಾರನ್ನ ಗೆಲ್ಲಿಸ್ತೀರಾ? ಬಿಜೆಪಿ. ಯಾಕೆ? ನಿಮ್ದು ಅದೇ. ಸೊ ಬಿಜೆಪಿ ಅಂತ ಇದ್ದಾರೆ. ನೋಡೋಣ, ನೀವ್ ಹೇಳಿ ಯಾರನ್ನ ಗೆಲ್ಸ್ಬೇಕಂತ ಇದ್ದೀರಾ? ಬಿಜೆಪಿನ. ಯಾಕೆ?
ಅವ್ರು ಚೆನ್ನಾಗಿ ಸವಲತ್ತು ಕೊಡ್ತಾರೆ ಕಣವ. ಹೌದಾ, ಏನೇನ್ ಸವಲತ್ತು ಕೊಟ್ರು? ಎಲ್ಲ ಮಾಡಿ ಮೊನ್ನೆ 2 ಸಾವಿರ ಆಗ್ತದೆ ದುಡ್ಡು. 2 ಸಾವಿರ ಕಾಂಗ್ರೆಸ್ ಹಾಕಿರೋದು ಬಿಜೆಪಿ ಎಲ್ಲ ಅದು ಯಾಕೆ ಹಾಕಲ್ಲ? ಓಕೆ ಅದೇ ನಮ್ಗೆ ಒಳ್ಳೇದು. ಸರ್ ಹೋಗ್ಲಿ ಬಿಡಿ, ಹೋಗ್ಲಿ, ನೀವು ಹೇಳಿ ಇಲ್ಲಿ ಏನೇನ್ ಸವಲತ್ತು ಕೊಟ್ರು? 2 ಸಾವಿರ ಕೊಟ್ರು, ಕಿಸಾನ್ ಸಮ್ಮಾನ್ ಯೋಜನೆ. ಓಕೆ, 2 ಸಾವಿರ ಆಗ್ತದೆ ಕಣವ. ಸರಿ ಸರಿ, ಅದಕ್ಕೋಸ್ಕರ ಬಿಜೆಪಿನ ಗೆಲ್ಸ್ಬೇಕು ಅಂತ. ಸರಿ, ನೀವ್ ಹೇಳಿ ಯಾರನ್ನ ಗೆಲ್ಸ್ಬೇಕಂತ? ಆಡಳಿತ ಅನ್ನೋದು ಯಾರ ಮನೆಯದು ಸೊತ್ತಲ್ಲ, ಯಾರನ್ನ ಅನ್ನೋದಕ್ಕಿಂತ ಸಮಾಜಕ್ಕೆ ಅದೇ ಯಾರು? ಕಾಂಗ್ರೆಸ್ ಬೇಕು ಮೇಡಮ್. ಕಾಂಗ್ರೆಸ್. ಆಯ್ತು, ನೀವ್ ಹೇಳಿ ಯಾರನ್ನ ಗೆಲ್ಸ್ಬೇಕಂತ ಇದ್ದೀರಾ? ಕಾಂಗ್ರೆಸ್. ಕಾಂಗ್ರೆಸ್ಸಾ? ಯಾಕೆ? ತಂದೆ ತಾಯಿ ಮಾಡಿರೋದೇ ಕಾಂಗ್ರೆಸ್ ಫಸ್ಟ್ ಇಂದ, ನಾವು ಹುಟ್ಟಿರೋದೇ ಕಾಂಗ್ರೆಸ್. ಬಿಟ್ರೆ ಯಾರಿಗೂ ಹಾಕಲ್ಲ ನಾವು. ನೀವ್ ಯಾರಿಗೂ ಹಾಕಲ್ಲ, ತಂದೆ ತಾಯಿ ಹೇಳಿದ್ನೇ ನೀವು ಮಾಡೋದು. ಒಳ್ಳೆ ಮಗ ನಿಮ್ ಮಾತ್ರ. ಹೇಳಿ, ನೀವು ಹೇಳಿ. ನೀನ್ ಹೋಗಿ ಬಿಜೆಪಿ ಹಾಕಿ ಆಮೇಲೆ ಕಾಂಗ್ರೆಸ್. ಯಾಕೆ? ಯಾಕಂದ್ರೆ ಕಾಂಗ್ರೆಸ್ನವರು ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರು ತುಂಬಾ ಒಳ್ಳೆ ಅನುದಾನಗಳನ್ನು ತಂದಿದ್ದಾರೆ. ಕಾಂಗ್ರೆಸ್ಗೆ ಈ ಸಲನೂ ಕಾಂಗ್ರೆಸ್. ಈಗ ಗೆಲ್ಬೇಕು ಅನ್ನೋದು ಸರಿ, ಇಲ್ಲಿ ಯಾರನ್ನ ಗೆಲ್ಲಿಸ್ತೀರಾ? ಇಲ್ಲಿ ಕಾಂಗ್ರೆಸ್. ಇಲ್ಲೂ ಕಾಂಗ್ರೆಸ್ನ ಗೆಲ್ಲಿಸ್ತೀರಾ? ಸರಿ, ಆಯ್ತು, ಒಳ್ಳೇದು. ಬನ್ನಿ, ನೀವ್ ಯಾರನ್ನ ಗೆಲ್ಲಿಸ್ತೀರಾ ಇಲ್ಲಿ? ಬಿಜೆಪಿನ ಕಾಂಗ್ರೆಸ್? ನಾವು ರಾಘವೇಂದ್ರ. ಯಾಕೆ? ಎಲ್ಲ ಬಿಜೆಪಿ. ಒಳ್ಳೆ ಕೆಲಸ ಕಾಂಗ್ರೆಸ್ ಅವ್ರು ಮಾಡಿದ್ದಾರೆ ಅಂತಿದಾರಲ್ಲ. ಏನ್ ಮಾಡ್ಯಾರ? ನಮಗೆಲ್ಲ ಇಲ್ಲೆಲ್ಲ ಅನುಕೂಲ ಮಾಡ್ಕೊಟ್ಟಿರೋದೇ ಶಿವಮೊಗ್ಗದಲ್ಲಿ ಬಿಜೆಪಿ ಅವರು. ಗ್ಯಾರಂಟಿ ಯೋಜನೆಗಳು ಸಿಕ್ಕಿಲ್ವಾ ನಿಮ್ಗೆ ಅಂತ ಕೇಳ್ತಿದ್ದಾರೆ. ಗ್ಯಾರಂಟಿ ಯೋಜನೆಗಳು, ಗ್ಯಾರಂಟಿ ಯೋಜನೆ 2,000 ರೂಪಾಯಿ ಫ್ರೀ ಬಸ್ಸು, ಮತ್ತೆ 5 kg ಅಕ್ಕಿ. ಹೆಣ್ಣು ಮಕ್ಳಿಗೆ ಬರ್ತಾವ, ಗಂಡು ಮಕ್ಳಿಗೆ ಬರ್ತಾವ. ಅಕ್ಕಿ ನಮ್ಗೆಲ್ಲರಿಗೂ ಸಿಗುತ್ತಲ್ವಾ? ಅವರೇ ತಗೊಂಡಿದ್ದಾರೆ. ಓಕೆ ಓಕೆ ಓಕೆ, ನೀವು ಬನ್ನಿ ಯಜಮಾನ್ರು. ಹೇಳಿ ಈಗ ಇಷ್ಟೊಂದು ಹೇಳ್ತಿದ್ರಲ್ಲ. ಗ್ಯಾರಂಟಿ ಮಾಡಿರೋದು ಹೆಣ್ಮಕ್ಳು ಕುತ್ಕೊಂಡು ಹೋಗ್ಬೇಕು, ಗಂಡು ಮಕ್ಳು ನಿಂತ್ಕೊಂಡು ಹೋಗ್ಬೇಕು, ಅವ್ರಿಗೆ ಮಾತ್ರ ಮಾಡಿರೋದು. ಕಾಂಗ್ರೆಸ್ ಸರ್ಕಾರ ಏನು ಮಾಡಿಲ್ಲ. ಕೂಲಿಗಾರ ಬರ್ಕೊಂಡು ಸಾಯ್ತಿದ್ದಾರೆ. ಬಿಜೆಪಿ ಸರ್ಕಾರ ಬರ್ಬೇಕು, ರಾಘವೇಂದ್ರ ಗೆಲ್ಬೇಕು. ಬಿಜೆಪಿ ಸರ್ಕಾರನೇ ಇರೋದೀಗ, ಮತ್ತೊಂದ್ಸಲ ಬರ್ಬೇಕು ಅಂತ. ರಾಘವೇಂದ್ರ ಅವ್ರು ಬರ್ಬೇಕು. ಆಯ್ತು, ಸರಿ, BY ರಾಘವೇಂದ್ರ ಅವ್ರು ಬರ್ಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ನೋಡ್ತಾ ಹೋಗೋಣ. ಇನ್ನೊಂದಷ್ಟು ಜನರನ್ನ ಮಾತಾಡಿಸ್ತೀನಿ. ಯಾರನ್ನ ಗೆಲ್ಸ್ಬೇಕಂತ ಇದ್ದೀರಾ? ಬಿಜೆಪಿ. ಮೋದಿನ? ಯಾಕೆ? ಯಾಕಂದರೆ ಇವತ್ತು ಶಿವಮೊಗ್ಗ ಜಿಲ್ಲೆ ಒಂದು ಅಭಿವೃದ್ಧಿ ಆಗಿತ್ತು ಅಂದರೆ ಹೇಳಬಾರ್ದು. ಕಾಂಗ್ರೆಸ್ ಇಷ್ಟು ವರ್ಷ ಆಯಿತು, ಏನು ನಮ್ಮ ಶಿವಮೊಗ್ಗ ಜಿಲ್ಲೆನ ಏನೂ ಮಾಡಿಲ್ಲ. ನಮ್ಮ BJP ಸರ್ಕಾರ ಬಂದು ತುಂಬ ಅಭಿವೃದ್ಧಿ ಆಗಿತ್ತು. ಇವತ್ತು ಅವರು ನಾವು ಹೇಳ್ಬೇಕಂದ್ರೆ ಈ ರಸ್ತೆಯಿಂದ ಒಂದು ಫ್ಲವರಿಂದ ಎಲ್ಲದಕ್ಕೂ ತುಂಬ ಅನುಕೂಲ ಆಗಿತ್ತು ಬಡವ್ರ ಮಕ್ಕಳಿಗೆ. ಅಭಿವೃದ್ಧಿ ಆಗಿರೋದೇ ಮೋದಿಯಿಂದ. ಹೌದು. ನೀವು ಯಾರನ್ನ ಗೆಲ್ಸ್ಬೇಕಂತ ಇದ್ದೀರಾ ಈ ಸಲ? ಈ ಸತಿ BJP ಬರಬೇಕಂತ ಹೇಳ್ತೀವಿ. ಯಾಕೆ? ಯಾಕಂದರೆ ಮೇಡಮ್ ಶಿವಮೊಗ್ಗ ಅಷ್ಟು ಇಂಪ್ರೂವ್ಮೆಂಟ್ ಆಗಿದೆ. ಈ ಶಿವಮೊಗ್ಗದಲ್ಲಿ ಜಿಲ್ಲೆಯಲ್ಲಿ 3 ಫ್ಲೇವರ್ಗಳಾಗಿದ್ದಾವೆ, ಬ್ರಿಡ್ಜ್ಗಳಾಗಿದ್ದಾವೆ, ಹೈವೇಗಳಾಗಿದ್ದಾವೆ, ಎಷ್ಟೋ ಇಂಪ್ರೂವ್ಮೆಂಟ್ಗಳಿದ್ದಾವೆ. ಇಂಪ್ರೂವ್ಮೆಂಟ್ ಆಗಿರೋದ್ರಿಂದ ಇವಾಗ BJP ಬಂದರು, ಕಾಂಗ್ರೆಸ್ ಬಂದರು, JDS ಬಂದರು, ಯಾವ್ದು ಇಂಪ್ರೂವ್ಮೆಂಟ್ ಮಾಡೋದು ಅದಕ್ಕೆ ಮಾತ್ರ ಹಾಕಬೇಕು. ಯಾರೋ 2 ಸಾವಿರ ಕೊಡ್ತಾರಂತನೋ ಇಲ್ಲ ಮನೇಲಿ ಕೆಲಸ ಕಾರ್ಯ ಇವೆಲ್ಲ ಚೆನ್ನಾಗಿದ್ರೆ ನಾವು ಆರಾಮಾಗಿ ಕೆಲಸ ಕಾರ್ಯ ಮಾಡ್ಕೊಬೋದು ಆರಾಮಾಗಿ. ಈ ಗ್ಯಾರಂಟಿಗಳೆಲ್ಲ ಸ್ಟಾಪ್ ಆಗ್ಬಿಡ್ತಾವಂತಲ್ಲ? ಒಂದ್ ದಿವಸ ಸ್ಟಾಪ್ ಆಗತ್ತೀವಿ. ಗ್ಯಾರಂಟಿ ನಾವೇ ಇಲ್ಲ. ಗ್ಯಾರಂಟಿಗಳು ತಗೊಂಡು ನಾವೇನು ಮಾಡೋಣ? ನಾವು ಹೋದ್ರೂ ನಮ್ಮ ಮುಂದೆ ಬರೋ ಫ್ಯೂಚರ್ ಮಕ್ಕಳಿಗೆ ಏನಾರ ಒಂದು ಆಗಬೇಕಲ್ಲ. ಸಾಕು BJP ಇಂಪ್ರೂವ್ಮೆಂಟ್ ಮಾಡ್ತಾರೆ. ನೀವು ಹೇಳಿ, ಏನೋ ಅದ್ಭುತ ಮಾತಾ ಹೇಳ್ತಾ ಇದ್ರಿ. ಮೈಕ್ ಹಿಂದೆ ಮಾತಾಡ್ತಾರೆ ಕಲಾವಿದರು. ಓಕೆ, ನೀವು ಹೇಳಿ, ಕೆಲಸ ಮಾಡ್ರೆ 40 ರೂಪಾಯಿ ನೆಂಟಿ ಇದ್ದಿದ್ದು 5 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಈಗ ನಾವು ಏನು ಮಾತಾಡೋದು? ತುಂಬಾ ಸೀರಿಯಸ್ ಟಾಪಿಕ್ ಹೇಳಿದ್ರು. ನೋಡ್ತಾ ಹೋಗೋಣ. ಇನ್ನೊಂದಷ್ಟು ಜನರನ್ನ ಮಾತಾಡ್ಸುವಂತಹ ಪ್ರಯತ್ನ ನಾನು ಮಾಡ್ತೀನಿ. ಯಾರನ್ನ ಗೆಲ್ಲಿಸ್ಬೇಕಂತಿದ್ರ? BJPನ ಕಾಂಗ್ರೆಸ್? ಬಿಜೆಪಿ. ಎದಕ್ಕೆ? BJP ಒಳ್ಳೆ ಕೆಲಸ ಮಾಡ್ತಿದೆ. ಈ ಸಲ ಬರೋದು BJPನಾ? ಕಾಂಗ್ರೆಸ್ಗೆ ಅವಕಾಶ ಕೊಡ್ಬೋದಂತಲ್ಲ? ಬೇಡ. ಯಾಕೆ? ಯಾಕೆ ಬರಗಾಲ ಬರುತ್ತೆ. ಕಾಂಗ್ರೆಸ್ ಬಂದ್ರೆ ಬರಗಾಲ ಬರುತ್ತಾ? ಸರಿ, ಆಯ್ತು. ನಿಮ್ಮ ಅಭಿಪ್ರಾಯಗಳನ್ನ ತಗೊಳ್ತಾ ಇದೀವಿ. ಹೇಳಿ. ಏನೇ ಮಾಡಿದ್ರು ಏನೇ ಬಿಟ್ರು ಶಿವಮೊಗ್ಗದಲ್ಲಿ ಬರೋದೇ ಬಿಜೆಪಿ. ಹೌದಾ? ಬಿಜೆಪಿನೇ ಈಶ್ವರಪ್ಪ ಅವ್ರು ರೆಬಲ್ ಆಗ್ಬಿಟ್ಟಿದ್ದಾರೆ. ಇಲ್ಲ, ಬಿಜೆಪಿನೇ ಬರೋದು. ಯಾಕಂದ್ರೆ ಅವರಿಂದ ಒಳ್ಳೊಳ್ಳೆ ಕೆಲಸಗಳು ನಡೀತಿದಾವೆ. ಈಗ ಮನೆ ಬಂದಿದ ತಕ್ಷಣ ಒಂದು ಕೆಲಸ ನಡೆದಿದೆ. ಅವ್ರು ಬರೋ ಕಣ್ಬಿಟ್ಟು ನೋಡಿದ ತಕ್ಷಣ ಒಂದು ಕೆಲಸ ಸ್ಟಾರ್ಟ್ ಆಗಿದೆ. ಈಗ ಶಿವಮೊಗ್ಗದಲ್ಲಿ ಕಣ್ಬಿಟ್ಟು ನೋಡಿದ ತಕ್ಷಣ ಹೋಗಿದ ತಕ್ಷಣ ಒಂದು ಕೆಲಸ ಆಗ್ತಿದೆ. ಇಲ್ಲಿ ಬರೋದೇ ಮೇನ್ ಬಿಜೆಪಿ. ಇಲ್ಲೇ ಮಾತಾಡ್ತೀರಾ? ಕಾಂಗ್ರೆಸ್. ಯಾಕೆ? ಡೆವಲಪ್ಮೆಂಟ್ ಮಾಡಿದ್ದಾರೆ. ಹೆಂಗ್ ಮಾಡ್ತೀವಿ ಎಲ್ಲ ಮಾಡಿದ್ದಾರೆ. ಇಲ್ಲೇನೋ ಫುಲ್ ಸ್ಪೀಡ್ ಡೆವಲಪ್ಮೆಂಟ್ BJP ಅವರಂತೆ ಮಾಡಿರೋದು. ಕಾಂಗ್ರೆಸ್ ಬರೋದು ಕಾಂಗ್ರೆಸ್ ಡೆವಲಪ್ಮೆಂಟ್ ಮಾಡಿದ್ರು ಕೂಡ ಏನ್ ಪರವಾಗಿಲ್ಲ. ಏನ್ ಮಾಡ್ತಾರೆ? ಬಡವ್ರ ಬಗ್ಗೆ ತಿನ್ನೋದು ದುಡ್ಕೊಂಡು ತಿನ್ಲೇಬೇಕು. ಏನು ಕಾಂಗ್ರೆಸ್ ಅವ್ರು ಬಂದ್ರು ಕೂಡ ದುಡ್ಕೊಂಡೆ ತಿನ್ಬೇಕು. ಮತ್ತೆ ಮನೇಲಿ ಮಾಡಿದಾರಲ್ಲ ಪಾಪ. ಸಿಲಿಂಡರ್ ಕಡಿಮೆ ಮಾಡಿದ್ದಾರೆ, ಹೆಣ್ಮಕ್ಳಿಗೆ ಮಾಡಿದ್ದಾರೆ, ಬಸ್ಸಿಗೆ ಕೊಟ್ಟಿದ್ದಾರೆ, ಎಲ್ಲ ಮಾಡಿದ್ದಾರೆ. ಇವ್ರೇನ್ ಮಾಡಿದ್ದಾರೆ? ಏನು ಮಾಡಿದ್ದಾರೆ?
ಇದು ಜಾಗತಿಕವಾಗಿ ಮೋದಿ ಅವರು ಬಂದ್ಮೇಲೆ ಚೆನ್ನಾಗಾಯ್ತು ಹೆಸರು ಅಂತೆಲ್ಲ ಹೇಳ್ತಾರೆ ಕೆಲವರು. ಡೆವಲಪ್ಮೆಂಟ್ ಮಾಡ್ತಾರೆ ಅಷ್ಟೇ ಅವರು. ಡೆವಲಪ್ಮೆಂಟ್ ಬೇಕು ತಾನೇ ಒಂದು ದೇಶಕ್ಕೆ. ಬೇಕು, ಮತ್ತೆ ಹೆಣ್ಮಕ್ಳಿಗೆಲ್ಲ ಏನ್ ತಿನ್ಬೇಕು ಅವ್ರು ಮಾಡಿದ್ರೆ. ನಾವು ಕೂಲಿ ಎಲ್ಲ ಕಡಿಮೆ ಇಲ್ಲಿ ಡೈಲಿ ನಾವು ದುಡಿಯೋದಂತ ತಪ್ಪಲ್ಲ. ಓಕೆ, ಇನ್ನೊಂದಷ್ಟು ಜನರನ್ನ ಮಾತಾಡಿಸ್ತೀನಿ. ಯಾರನ್ನ ಗೆಲ್ಸ್ಬೇಕಂತ ಇದ್ದೀರಾ ಈ ಸಲ, ಬಿಜೆಪಿನ ಅಥವಾ ಕಾಂಗ್ರೆಸ್? ಕಾಂಗ್ರೆಸ್ ಯಾಕೆ? ಹೆಲ್ಪ್ ಅವರೇ ಮಾಡ್ತಾರೆ. ಈ ಅಭಿವೃದ್ಧಿ ಎಲ್ಲ ಬಿಜೆಪಿ ಅವ್ರು ಮಾಡ್ತಾರದಂತೆ. ಕರ್ನಾಟಕದಲ್ಲಿ ಅಭಿವೃದ್ಧಿ ಅನ್ನೋದು ಸಿದ್ದರಾಮಯ್ಯ. ಏನೋ ಅನುದಾನ ಎಲ್ಲ ಸ್ಟಾಪ್ ಮಾಡ್ಬಿಟ್ಟಿದ್ದಾರಂತೆ. ಬರ್ತಾ ಇದೆಯಾ? ಬರೀ ಗ್ಯಾರಂಟಿಗೆ ಮಾತ್ರ ಅನುದಾನ ಇಟ್ಟಿದ್ದಾರೆ, ಬೇರೆದಕ್ಕೆಲ್ಲ ಸ್ಟಾಪ್ ಮಾಡಿದ್ದಾರೆ. ಒಂದು ರೋಡ್ ಮಾಡ್ತಾ ಇಲ್ಲ, ಒಂದು MLA ಫಂಡ್ ಕೊಡ್ತಾ ಇಲ್ಲ ಅಂತೆಲ್ಲ ಹೇಳ್ತಿದ್ದಾರೆ. ಈಗ ತಾನೇ ಬಂದಿರೋದು ಪಕ್ಷಕ್ಕೆ. 10 ತಿಂಗಳೇ ಅಂದ್ರೆ ಆಗ್ಬಿಡುತ್ತಾ? ವರ್ಷ 5 ವರ್ಷ ಆಯ್ತಲ್ಲ ಟೈಮು. ಓ, ಟೇಕ್ ಆಫ್ ಸ್ಲೋ ಆಗುತ್ತೆ. ಸರಿ ಸರಿ ಸರಿ. ನಾನೀಗ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತಹ ತೀರ್ಥಹಳ್ಳಿಯ ವಿಧಾನಸಭಾ ಕ್ಷೇತ್ರದ ಗಾಜನೂರ್ನಲ್ಲಿದ್ದೀನಿ. ಸೊ ಇಲ್ಲಿನ ಜನ ಏನ್ ಹೇಳ್ತಾರೆ? ನಮ್ಮ ಹಳ್ಳಿ ಜನ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ರಾಜಕೀಯ ಪ್ರಜ್ಞಾವಂತರು. ಅವ್ರಿಗೆ ಗೊತ್ತಿರೋಷ್ಟು ರಾಜಕೀಯ ಬಹುಶಃ ಯಾರಿಗೂ ಕೂಡ ಗೊತ್ತಿರಲ್ಲ. ಸೊ ಮಾತಾಡಿಸ್ತಾ ಹೋಗೋಣ. ಒಂದಷ್ಟು ಮಹಿಳೆಯರ ಗುಂಪೇ ಇದೆ ಇಲ್ಲಿ. ಈ ಸಲ ಲೋಕಸಭೆ ಚುನಾವಣೆಯಲ್ಲಿ ನೀವು ಯಾರನ್ನ ಗೆಲ್ಸ್ಬೇಕಂತ ಇದ್ದೀರಾ? ಬಿಜೆಪಿನ ಕಾಂಗ್ರೆಸ್ಸಾ? ನಾವು ಕಾಂಗ್ರೆಸ್ ಕಾಂಗ್ರೆಸ್ಸಾ? ಹಸ್ತ ಯಾಕೆ? ನಮಗೆ ಬಡವ್ರ ಪಕ್ಷ ಏನಿರುತ್ತೋ ಅದಕ್ಕೆ ಮಾಡಬೇಕು ಅಂದ್ಕೊಂಡಿದೀವಿ. ಗ್ಯಾರಂಟಿ ಎಲ್ಲ ಸಿಗ್ತಾ? ಗ್ಯಾರಂಟಿ ಎಲ್ಲ ಸಿಗ್ತೈತೆ. ಅದಕ್ಕಿಂತ ನಮಗೆ ಬಡವ್ರು ಬದುಕಬೇಕು ಅಂದ್ರೆ ಕಾಂಗ್ರೆಸ್ ಇಂಪಾರ್ಟೆಂಟ್ ಅಲ್ವಾ? ಆಗುತ್ತೆ. ಅದೆಲ್ಲ ಏನು ಅನುಕೂಲ ಐತೆ ಅದರಿಂದ. ಹಂಗಾಗಿ ಫುಲ್ ಅಭಿವೃದ್ಧಿ ಮಾಡಿದ್ದಾರೆ, ರಾಮ ಮಂದಿರ ಕಟ್ಟಿದ್ದಾರೆ, ಮಾಡ್ತಾರೆ. ಎಲ್ಲಾ ಹತ್ರನೂ ದೇವಸ್ಥಾನ ಇದಾವೆ ಇಲ್ವಾ? ಬೇರೆ ಕಡೆ ಎಲ್ಲ ದೇವಸ್ಥಾನ ಇಲ್ವಾ? ಹಂಗೇನಾ? ಸರಿ ಆಯ್ತು. ಏನ್ ಅನ್ಸುತ್ತೆ ನಿಮ್ಗೆ? ಯಾರು ಬರ್ಬೇಕು ಈ ಸಲ? ಬಿಜೆಪಿನ ಅಥವಾ ಕಾಂಗ್ರೆಸ್ನ? ಯಾರನ್ನ ಗೆಲ್ಸ್ಬೇಕಂತಿದ್ದೀರಾ? ನಾವೀಗ ಬಿಜೆಪಿ ಹಾಕೋಣ ಅಂತ ಮಾಡೇವಿ. ಓಕೆ, ನೀವ್ ಹೇಳಿ. ಬಿಜೆಪಿ ಬರ್ಬೇಕು ಅಂತನಾ ಕಾಂಗ್ರೆಸ್ ಬರ್ಬೇಕು ಅಂತನಾ? ನಮಗೆ ಕಾಂಗ್ರೆಸ್ ಬರಬೇಕು ಅಂತ. ಏನೋ ಬಡವರಿಗೆ ಅನುಕೂಲ ಆಗ್ತಿದೆ. ಫ್ರೀ ಬಸ್ ಮಾಡಿದ್ದಾರೆ. ಮಹಿಳೆಯರಿಗೆ ದುಡ್ಡು ಅಕೌಂಟ್ ಹಾಕ್ತಿದ್ದಾರೆ 2,000 ರೂಪಾಯಿ. ಈ ವರ್ಷ ಏನೋ ಕಾಂಗ್ರೆಸ್ ಮುಂದೆ ಬಂತು ಅಂದರೆ 3,000 ಏನೋ ಹಾಕ್ತಾರಂತೆ. ಯಾರು ಹೇಳಿದ್ರು? ಹೇಳಿದ್ದಾರೆ ಕಾಂಗ್ರೆಸ್ನವರು. ನಿಮ್ಮ ಮನೆ ಹತ್ರ ಬಂದು ಹೇಳಿದ್ರು? ಇಲ್ಲ, ಹೇಳಿದ್ದಾರೆ. ಓಕೆ, ಸರಿ ಆಯ್ತು. ಓಕೆ, ಇನ್ನೊಂದಷ್ಟು ಜನರನ್ನು ಮಾತಾಡ್ಸೋಣ. ನಿಮ್ಗೇನು ಅನ್ಸುತ್ತೆ? ನಾನು ಪ್ರಶ್ನೆ ಕೇಳೋಕ್ಕಿಂತ ಮುಂಚೆನೇ ನಗಾಡ್ತಾ ಇದ್ದೀರಾ. ಬಿಜೆಪಿನ ಕಾಂಗ್ರೆಸ್? ಬಿಜೆಪಿನ. ಯಾಕೆ? ನಮಗೆ ಬಿಜೆಪಿನೇ. ನಾವು ಆಗಿಂದನೂ ಅಷ್ಟೇ. ಹೌದಾ? ಬಿಜೆಪಿ ವೋಟರು ಮೋದಿಗೋಸ್ಕರನಾ ರಾಘವೇಂದ್ರಗೋಸ್ಕರನಾ? ಮೋದಿಗೋಸ್ಕರ. ಜೈ ಮೋದಿ ಅಂತ. ಸರಿ, ನೀವು ಹೇಳಿ ಯಾರನ್ನ ಗೆಲ್ಸ್ಬೇಕಂತ? ಕಾಂಗ್ರೆಸ್ ಮೇಡಮ್. ಕಾಂಗ್ರೆಸ್ ಬಂದರೆ ದೇಶದ ಕೋಮು ಗಲಭೆಗಳೆಲ್ಲ ನಡೀತಾ ಇದೆಯಲ್ಲ. ಸೊ ಬಿಜೆಪಿ ಅವ್ರದ್ದೊಂದು ಅಂದ್ರೆ ಮೇನ್ ವೋಟ್ ಬ್ಯಾಂಕ್ ಅಂದ್ರೆ ಕೋಮು ಗಲಭೆನೆ. ಓಕೆ, ನೀವ್ ಹೇಳಿ. ಬಿಜೆಪಿ ಬರ್ಬೇಕಾ ಕಾಂಗ್ರೆಸ್ ಬರ್ಬೇಕಾ? ನಮಗೆ ಒಂದು ಲೆಕ್ಕಾಚಾರ ಬಿಜೆಪಿ ಬರ್ಬೋದು, ಒಳ್ಳೇದು. ಬಿಜೆಪಿನೇ ಬರ್ಬೇಕು ಅಂತ ಒಳ್ಳೇದು. ನಮಗೇನು ಒಂದು ಸ್ವಲ್ಪ ಎಲ್ಲ ಇದಕ್ಕೂ ಒಂದು ಸಹಕಾರ ಆಗತ್ತೆ ಬಿಜೆಪಿಯಿಂದ. ಸಹಕಾರ ಯಾವ ರೀತಿ? ಏನೋ ಒಂದು ರೈತರಿಗೆ ಅದು ಇದು ಮಾಡ್ತಾರೆ, ಕೆಲಸ ಮಾಡ್ತಾರೆ. ಕೈಗೆ ಸಿಗ್ತಾರ? ಹೋದ್ರೆ ಕಷ್ಟ ನಾವಂತೂ ಹೋಗ್ತಾ ಇಲ್ಲ, ರೈತರುಗಳು ನಾವು ಹೋಗ್ತಾ ಇಲ್ಲ. ಇಲ್ಲೇ ಮನೆ ಕೆಲಸ ಇದು ಮಾಡ್ಕೊಂತ ಮಾಡ್ತಾ ಇರ್ತೀವಿ ನಾವು. ಓಕೆ, ನೀವ್ ಹೇಳಿ ಸರ್, ಯಾರು ಬರ್ಬೇಕು? ಬಿಜೆಪಿ ಬರ್ಬೇಕಾ ಕಾಂಗ್ರೆಸ್ ಬರ್ಬೇಕಾ? ಬಿಜೆಪಿನೇ ಬರ್ಬೇಕು. ಬಿಜೆಪಿ ಯಾಕೆ? ಅವರು ಒಳ್ಳೆ ನಮಗೆ ಭಾಳ ಹೆಲ್ಪ್ ಮಾಡ್ತಾರೆ, ಹಂಗಾಗಿ ಅವ್ರು ಬೇಕು. ಹೆಲ್ಪ್ ಮಾಡ್ತಾ ಇದಾರಾ? ಹೆಲ್ಪ್ ಮಾಡ್ತಾರೆ. ಯಾವ ಥರ ಹೆಲ್ಪ್? ಸಣ್ಣ ರೈತರು ಅಂತೇಳಿ ಇವರೇನೋ ಗ್ಯಾರಂಟಿ ಎಲ್ಲ ಕೊಡ್ತಾ ಇದಾರಂತಲ್ಲ. ಯಾರು? ಇವರು ಕಾಂಗ್ರೆಸ್ನವರು. ಅವ್ರ ಗ್ಯಾರಂಟಿ ಸುಳ್ಳು. ಸುಳ್ಳ? ಸುಳ್ಳದು ಹಂಗಾರೆ? ಸುಳ್ಳದು, ನಂಬಿಕೆ ಇಲ್ಲ ಅದು. ಬೋಗಸ್ಸು? ಬೋಗಸ್ ಅಲ್ಲ. ಆಯ್ತು, ಸರಿ ಆಯ್ತು. ಸೊ ಇನ್ನೊಂದಷ್ಟು ಜನರನ್ನ ಮಾತಾಡಿಸುವಂತಹ ಪ್ರಯತ್ನವನ್ನು ಕೂಡ ಇದೇ ಭಾಗದಲ್ಲಿ ನಾನು ಮಾಡ್ತಾ ಹೋಗ್ತೀನಿ. ಒಟ್ಟಲ್ಲಿ ಇಲ್ಲಿ ಕ್ಯಾಂಡಿಡೇಟ್ಗಿಂತ ಅಗೇನ್ ದಾವಣಗೆರೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನಾವು ಡೀಟೇಲ್ಸನ್ನು ನೋಡ್ತಾ ಇದ್ದಾಗ ಹೇಗೆ ಕ್ಯಾಂಡಿಡೇಟ್ಗಿಂತ ಮೋದಿ ಬರಬೇಕು ಅಂತ ಹೇಳಿ ಜನ ಬಯಸ್ತಾ ಇದ್ರು, ಅದೇ ರೀತಿ ಇಲ್ಲೂ ಕೂಡ ಕಾಣಿಸ್ತಿದೆ. ಆಮೇಲೆ ಸ್ವಲ್ಪ ಜನ ಕಾಂಗ್ರೆಸ್ ಕಡೆಗೂ ಕೂಡ ಒಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಅವ್ರದೇ ಆದಂತಹ ರೀಸನ್ಸ್ಗಳನ್ನು ಕೊಡ್ತಾ ಇದ್ದಾರೆ. ಉಳಿದಂತೆ ಕೂಡ ನೋಡ್ತಾ ಹೋಗೋಣ ಏನು ಹೇಳ್ತಾರೆ ಜನ ಅಂತ.